ಇದ್ರೆ ಇಷ್ಟು ದಿನ ಓದ್ನಂದು ಇವತ್ತು ಹೋಗಲ್ಲ ಅಂತ ನಿಂತ. ಅವ್ನಿಗೆ ಯಾಕೆ ಒಲ್ಲೆ ಅನ್ಸಕತ್ತೇನು ಕೊಟ್ಟ ಬಿಡಕತ್ತಾನ. ಅವ್ನಿಗೆ ಒಲ್ಲೆ ಅನ್ಸಕತ್ತೇನು ಮತ್ತೆ ಬಿಡಕತ್ತಾನ. ಒಳ್ಳೆ ಅನ್ಸದಲ್ಲ ಈಗ ಓದ್ನ ಅನ್ಬಾರ್ದು. ಮೊದಲೇ ಹೇಳಿ ನೀನು ಓದ್ನ ಅಂತ ಅನ್ಬೇಡ ಅಂದ್ರೆ ಇಲ್ಲ ನಾವು ಹೋಗೇ ಓದ್ನಂದಾನೆ. ಈಗಿದ್ರೆ ಇವತ್ತಿದ್ರೆ 4,000 ಕೊಡು ಓದ್ನಂತ. 4,000 ಎಲ್ಲಿಂದ ಕೊಡೋಕೆ? ಹೋಗೋದೇ ಒಂದು 2,000 ಹೋಗಲ್ಲ. 1,000 ರೂಪಾಯಿ ಖರ್ಚಾಗ್ತಾವ ಅಷ್ಟೇ. ಒಂದು ರಾತ್ರಿ ಇರ್ತಾರ, ಮತ್ತೆ ತಿರ್ಗಾ ಮಂಗಳವಾರ ರಾತ್ರಿ ಕುಂದಿರ್ತಾರ. ಸೋಮವಾರ ನಾಳೆ ಬಂದಿನ ಇರ್ತಾರ ಮುಂಜಾನೆ, ಸೋಮವಾರ ಮಂಗಳವಾರ ಒಂದಿನ ಇರ್ತಾರ, ರಾತ್ರಿ ಮತ್ತೆ ಕುಂದಿರ್ತಾರ. ಅಲ್ಲೇನು ದಾಸೋಗಿ ಅದೆಲ್ಲ ಊಟ ಎಲ್ಲ ಇರ್ತದೆ. ಏನು ಮತ್ತೆ ಇದಕ್ಕೆ ಬೇಕು ಅವ್ರಿಗೆ? ಖರ್ಚಿಗೆ ಬೇಕಾಗ್ತಾರೆ. ಮಾತಾಡ್ಕೊಂತ ಎಕಡ ಅಂದೇನೋ ನಿನಗೆ ಗೊತ್ತಲ್ಲ. ವಾರ್ನಲ್ಲಿ ಹೇಳ್ತೇವಲ್ಲ ಮತ್ತೆ ವಾರ್ನಲ್ಲಿ ಈಗ ಹೊರಗ ಈಗ ಹೇಳ್ತೇವಲ್ಲ ಹಂಗೆ ಹೇಳಂದಗಳ ಇಲ್ಲ ನಾನು ಇಲ್ಲ ಆ ಕಡೆ ಹೋಗಿದ್ದೆ ಬಂದೆ. ಕಲೆ ಹೊಂಟಾನ ಎಲ್ಲಿಗೆ ಹೊಂಟಾನ? ಏನು ಹೇಳಿ? ಅದೇ ಫಸ್ಟ್ ಅನುಭವ ಹೆಂಗಾಗ್ಯದ ಹೇಳಂದೆ. ಏನು ಫಸ್ಟ್ ಅನುಭವ ಏನು ಹೆಂಗೈತ್ ತ್ರಾಸು? ತ್ರಾಸ ಏನು ಹೆಂಗ್ ಮಾಡಿದ್ನ? ಸುಖ ಆಯ್ತಾ? ನಮ್ ಜಾಸ್ತಿನೇ ತ್ರಾಸ ಆಯ್ತಾ ಅಂತ ಕೇಳ್ತೀನಿ. ಇಷ್ಟ ಇರ್ಲಾರ್ದಿಷ್ಟ ಏನೋ ಒಂದು ಹಂಗೆ ಅಲ್ಲ ಮೂಡ್ ಬಂದಾಗ ಇಷ್ಟ ಇರ್ಲಾರ್ದ ಮೂಡ್ ಬರ್ತದೆ. ಮಾಡ್ಸೋ ಹೊತ್ನ್ಯಾಗ ಅದು ಒಳಗೆ ಹೋಗಿ ಬರೋ ಹೊತ್ನ್ಯಾಗ ಮೂಡ್ ಬರಲ್ಲ ಅಂದೆ. ಬರಲ್ಲ. ಲೈಫ್ನಾಗ ಒಂದ್ಸಲ ನಿನ್ ಗಂಡನ ಬಲ ಮಕ್ಕಾಗ ಮೂಡ್ ಬಂದದ ಇಲ್ಲ? ಬರ್ಲಾರ್ದ ಇರಲ್ಲ ಬಿಡು. ಬರ್ಲಾರ್ದ ಇರಲ್ಲ. ಅಷ್ಟು ಸಲ ಮಕ್ಕಂಡಿರ್ತೀವಿ, ಒಂದ್ಸಲ ಮೂಡ್ ಬಂದ್ ಚಂದ ಮಕ್ಕಬೇಕಂತ ಅನ್ಸ ಅನ್ನಿಸ್ತದೆ. ಇಷ್ಟ ಇಲ್ಲ ಅಂದ್ರೂ ಮೂಡ್ ಬಂದಾಗ ಒಟ್ಟ ಮಾಡ್ಸಬೇಕು ಅನಿಸ್ತದಲ್ಲ. ತ್ರಾಸ ಹೆಂಗಾಯ್ತು? ಯಾರು ಬಂದ್ರು?